ಎದ್ದವನೇ ಅಂಗಡಿ ಹತ್ರ ಬಂದು ಅಂಗಡಿಲಿ ಏನೇನ್ ಬೇಕಾಗಿದ್ದು ಮೆಟೀರಿಯಲ್ ಎಲ್ಲ ತಂದ್ಕೊಟ್ಟೆ. ನಮ್ ಚಿಕ್ಕ ಸಾಹೇಬ್ರು ನನ್ ಜೊತೆ ಆಡ್ತಾ ಇದ್ರು. ಅವ್ರ ಅಮ್ಮನ ಹತ್ರ ಹೋಗಕ್ ಒಲ್ಲೆ ಅಂತ ಇದ್ರು. ಆಮೇಲೆ ನಮ್ಮ ಅಮ್ಮನ ಹತ್ರ ಓದೋನ್ ಬರಲ್ಲ ಅಂತ ಕುತ್ಕೊಂಡ್ ಬಿಟ್ಟಿದ್ದ. ನಾನ್ ಡ್ಯೂಟಿನ ಆನ್ ಮಾಡ್ಕೊಂಡು ಅಲ್ಲಿಂದ ಹೊರಟೆ. ಡ್ಯೂಟಿನಾದ್ರೂ ಮಾಡೋಣ, ಸ್ವಲ್ಪ ಕಮಿಟ್ಮೆಂಟ್ ಗಾದ್ರೂ ದುಡ್ಡು ಆಗುತ್ತೆ ಅಂತ ಬಂದೆ. ಬಟ್ ಇವತ್ ನೋಡಿದ್ರೆ ಒಂದ್ ಡ್ಯೂಟಿಗಳು ಬೀಳ್ತಾ ಇರ್ಲಿಲ್ಲ. ಓಲಾದಲ್ಲಿ ಅರ್ಧ ಮುಕ್ಕಾಲ್ ಗಂಟೆಗೆ ಒಂದ್ ಡ್ಯೂಟಿ, ಅದ್ರಲ್ಲಿ ನಾನು ಒಂದು ಡ್ಯೂಟಿ ಮಾಡಿದ್ರು 20 ರೂಪಾಯಿ ಕಟ್ಲೇಬೇಕು. ಊಬರ್ 1 ಅವರ್ ಒಂದ್ ಡ್ಯೂಟಿ ಬೀಳ್ತಾ ಇತ್ತು, ಅದ್ರಲ್ಲಿ ನಾನು ಒಂದು ಡ್ಯೂಟಿ ಮಾಡಿದ್ರು ಕೂಡ 15 ರೂಪಾಯಿ ಕಟ್ಲೇಬೇಕು. ಇನ್ನು ನಮ್ಮ ಯಾತ್ರೆ ಒಂದು ಡ್ಯೂಟಿ ಬೀಳಕ್ಕೆ ಮಿನಿಮಮ್ 2 ರಿಂದ 3 ಅವರ್ ಬೇಕೇ ಬೇಕು. ಅದ್ರಲ್ಲಿ ಡ್ಯೂಟಿ ಮಾಡಿದ್ರೆ ಒಂದು ದಿನಕ್ಕೆ ನಾನು ಕಟ್ಬೇಕಾಗಿರುವಂತ ಅಮೌಂಟ್ 25 ರೂಪಾಯಿ. ಕೊನೆಯಲ್ಲಿ ಉಳಿಯುವಂತದ್ದು ರ್ಯಾಪಿಡೋ. ಇದರಲ್ಲಿ ನೀವು ಒಂದು ಡ್ಯೂಟಿ ಮಾಡಿದ್ರು ಕೂಡ ಅದು 50 ರೂಪಾಯಿ ಡ್ಯೂಟಿನೇ ಮಾಡಿ, ಅದಕ್ಕೆ ನೀವು ಒಂದು ದಿನಕ್ಕೆ ಕಟ್ಬೇಕಾಗಿರುವಂತ ಅಮೌಂಟ್ 20 ರೂಪಾಯಿ. ಇವಾಗ ಒಬ್ಬ ಚಾಲಕ ಒಂದು ದಿನಕ್ಕೆ ಬರೀ 200 ರೂಪಾಯಿ 4 ಆಪ್ ಗಳಲ್ಲೂ 50 ರೂಪಾಯಿ ಡ್ಯೂಟಿ ಹೊಡೆದ್ರು ಕೂಡ ಒಂದು ದಿನಕ್ಕೆ 80 ರೂಪಾಯಿ ಈ ಅಗ್ರಿಗೇಟರ್ ಆಪ್ ಗಳಿಗೆ ನಾವು ಕಟ್ಲೇಬೇಕಾದಂತ ಸ್ಥಿತಿ ಇದೆ. ತುಂಬಾ ಜನ ಹೇಳ್ಬೋದು, ಒಂದೇ ಆಪ್ ಅಲ್ಲಿ ಡ್ಯೂಟಿ ಮಾಡಿ 4 ಆಪ್ ಗಳನ್ನ ನೀವ್ ಏನಕ್ಕೆ ಯೂಸ್ ಮಾಡ್ತೀರಾ ಅಂತ. ಇವಾಗಿರುವಂತಹ ಪ್ರಸ್ತುತ ಸಿಚುವೇಶನ್ ಅಲ್ಲಿ ನಾವು ಪ್ರತಿಯೊಂದು ಆಪ್ ಅನ್ನು ಆನ್ ಮಾಡ್ಬೇಕಾದಂತ ಸ್ಥಿತಿ ಉಂಟಾಗಿದೆ. ಏನಕ್ಕಂತಂದ್ರೆ ಒಂದೇ ಆಪ್ ಅನ್ನ ನಂಬ್ಕೊಂಡು ನಾವು ಕೂತ್ಕೊಂಡ್ರೆ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ನಾನ್ ದುಡಿಬಹುದಾದಂತ ಅಮೌಂಟ್ 200 ರಿಂದ 300 ರೂಪಾಯಿ. ಇವತ್ತು ನಾನು ಬರೀ ಊಬರ್ ಅಲ್ಲೇ ಡ್ಯೂಟಿ ಮಾಡಿ 237 ರೂಪಾಯಿ ನಾನು ಅರ್ನ್ ಮಾಡಿದೀನಿ. ದುಡಿದಿರುವಂತ 237 ರೂಪಾಯಲ್ಲಿ 50 ರೂಪಾಯಿ ಎಳ್ನೀರು, 50 ರೂಪಾಯಿ ಟಿಫಿನ್, 50 ರೂಪಾಯಿ ಟೀ ಕಾಫಿ ಅಂತ ಹೋಯ್ತು. ಈ ಕಡೆ ಡ್ಯೂಟಿಗಳಂಕರು ಬೀಳ್ತಾ ಇರ್ಲಿಲ್ಲ. ಸೊ ಏನ್ ಮಾಡೋಣ, ಸೀದಾ ಮನೆ ಕಡೆ ಬಂದು ಮಗನ್ ಜೊತೆ ಆಡ್ಕೊಂಡಿದ್ದೆ. ಸಾಯಂಕಾಲ ಮೇಲೆ ನಾನು ಟೀ ಅಂಗಡಿ ನೋಡ್ಕೊಂಡು ಆರಾಮಾಗಿ ಕುತ್ಕೊಂಡಿದ್ದೆ.